ಮುಖ್ಯಮಂತ್ರಿಗಳು ಕೂಡ ಅವರು ಕಬಡ್ಡಿ ಆಡ್ತಾ ಇದ್ರು ಹಿಂದೆ ಭಾಳ ಪಾಪ ಏಟು ಬಿದ್ದಿದ್ದು ಕಬಡ್ಡಿಯಲ್ಲೇ ಪಾಪ ಏಟು ಬಿದ್ದಿದ್ದು ಅದರಲ್ಲೇ ಅಹಿಂದ ಸಮಾವೇಶ ಎಲ್ಲ ಮಾಡಿಬಿಟ್ರು. ಕಬಡ್ಡಿ ಏಟು ಬಿಟ್ಟಿದ್ರಲ್ಲೇ ಪಾಪ ಮಾಡಿದ್ರು. ಈಗ ಮತ್ತೆ ಕಬಡ್ಡಿ ಶುರುವಾಗಿದೆ, ಏನಾಗ್ತದೋ ಗೊತ್ತಿಲ್ಲ ಅದು. ಕಬಡ್ಡಿ ಆಗಲಿ ಆಗ್ತಾವ್ರೆ, ಕ್ಯಾಚ್ ಆಗ್ತಾವ್ರೆ ಅವರು. ಅಭಿನಂದನೆ ಸಲ್ಲಿಸಿ. ರೈಡರು ಸ್ಟ್ರಾಂಗ್ ಮತ್ತೆ ಹೇಳಿ ಅಭಿನಂದನೆ. ಸಚಿವರೀಗ ಯಾರು ಇಲ್ದೆ ಯಾರು ಮಾತಾಡೋರು? ಸತೀಶ್ ಅದು ಯಾವ್ದೇನು ಹೇಳಕ್ಕಾಗಲ್ಲ. ಆಳೂರು ಉಳ್ದವನೇ ಗೌಡ ಅನ್ನಂಗೆ, ಇಲ್ಲ ಊರಿಗೊಬ್ಳೆ ಪದ್ಮಾವತಿ ಅನ್ನಂಗಿದ್ದೀರಾ ಇಬ್ರು. ರಂಗನಾಥ್ ನೀವು ಬರುವುದೇ ಇಲ್ಲ ಕಡೆಗೆ ಜವಾಬ್ದಾರಿತ ವಿರೋಧ ಪಕ್ಷ ನಾಯಕರು ಟಿವಿಗೋಸ್ಕರ ಅಲ್ಲ, ಜನತೆಗೋಸ್ಕರ ಮಾತಾಡ್ತಾರೆ. ಅಲ್ಲಿ ಸೀಟಲ್ಲಿ ಕೂತ್ಕೊಂಡು ಯಾಕೆ ನೀವು ದೊಣ್ಣೆ ಕೊಟ್ಟು ವಿಡಿಯೋಗೋಸ್ಕರ ಮಾತಾಡ್ತಾರೆ ಅಲ್ಲಿ. ನಾನ್ ಮಾತಾಡೋವಾಗಾದ್ರೂ ಇರ್ಬೇಕಲ್ಲ. ಏನೋ ರಾತ್ರಿ 10 ಗಂಟೆ ಆಗಿದ್ರೆ ಪರವಾಗಿಲ್ಲ. ಈಗ ಇನ್ನು ಸದನ ಮಧ್ಯಾಹ್ನ ಪ್ರಾರಂಭ ಆಗಿಲ್ಲಲ್ವಾ? ಮುಂದೆ ಹಾಕಿ. ನಮ್ಮ ವಿರೋಧ ಪಕ್ಷದ ನಾಯಕರು ಯಾವುದೋ ಒಂದು ಪದ ಉಪಯೋಗಿಸಿದ್ರು, ಅದು ಉಪಯೋಗಿಸಬಾರ್ದು ಅಂತ ನನ್ನ ಇದು. ಅದೇ ಊರಿಗೊಬ್ಳು ಪದ್ಮಾವತಿ ಅನ್ನೋದ ಷಡಕ್ಷ ಅವರೇ ಹಂಗನ್ಬಾರ್ದು. ಪರಮೇಶ್ವರ್ ಅವ್ರಿಗೆ ಹೇಳಿದ್ದು, ಪರಮೇಶ್ವರ್ ಅವ್ರಿಗೆ ಹೇಳಿದ್ದು. ಅಶೋಕ್ ಹಂಗಂತ ಹೇಳದ ಅವ್ರು ರಿಯಾಕ್ಟ್ ಮಾಡ್ಲಿದ್ದಾಗ ಅವ್ರಿಗೆ ಅದು ಹೇಳ್ಬಾರ್ದ್ರಿ. ಹೆಣ್ಮಕ್ಳಿಗೆ ಗೌರವ ನೋಡಿ, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು, ಹಂಗನ್ಬಾರ್ದು.